ವರ್ಷ ವೈಕುಂಠ ಏಕಾದಶಿಗೆ ಎಷ್ಟು ಜನ ಭಕ್ತರು ಭಾಗವಹಿಸಿದ್ರು, ಇನ್ನು ಏನನ್ನು ಇವತ್ತು ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಸರ್? ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ದೇವಸ್ಥಾನ ಶ್ರೀವಾರಿ ಸನ್ನಿಧಿ ವಯಾಲಿಕಾವಲ್ ಬೆಂಗಳೂರು ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ವೈಕುಂಠ ಏಕಾದಶಿ ಇವತ್ತು ಜನವರಿ 10ರಂದು ಬೆಳಗ್ಗೆ 12 ಗಂಟೆಗೇ ತಿರುಪ್ಪಾವೈ ಎಂಬ ಒಂದು ಕೈಂಕರ್ಯದಿಂದ ಪ್ರಾರಂಭವಾಗಿರುವಂತಹ ಈ ಸ್ವಾಮಿರವರ ಸೇವೆ. ತದನಂತರ ಇವತ್ತು ಶುಕ್ರವಾರ ವಿಶೇಷವಾಗಿ ಅಭಿಷೇಕನೂ ನೆರವೇರಿದೆ ಸ್ವಾಮಿಯವರಿಗೆ. ಅದಾದಮೇಲೆ ವೈಕುಂಠ ಏಕಾದಶಿ ಆಸ್ಥಾನವಂತ ಮಾಡಿ ವೈಕುಂಠ ದ್ವಾರ ಪ್ರವೇಶ ಎಲ್ಲರೂ ಕೂಡ ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ಅಧಿಕಾರಿಗಳು. ಈ ಎಲ್ಲ ಸಕಲ ಸೌಕರ್ಯಗಳು ಈ ದೇವಸ್ಥಾನದ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಆಫೀಸರ್ ಶ್ರೀ ಬಾಲರಾಜರವರು, ಹಾಗೆ ಸೂಪರಿಂಟೆಂಡೆಂಟ್ ಅವರು ವಿ ಜಯಂತಿ ಮೇಡಮ್ ಅವರು ಕೂಡ, ಹಾಗೆ TTD ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ, ಶ್ರೀವಾರಿ ಸೇವಕರು ಸುಮಾರು 300 ಜನ ಏರ್ಪಾಟ್ ಮಾಡಿ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಅಂದರೆ ತಮ್ಮ ಮೀಡಿಯಾ ಮಿತ್ರರು ಎಲ್ಲರೂ ಸೇರಿ ನಿಜವಾಗಿ ಇದುವರೆಗೆ ಈಗ ಎಷ್ಟು ಟೈಮ್ ಇದೆ ನಾನು ನೋಡಿಲ್ಲ, ಈ ಟೈಮ್ವರೆಗೂ ಕೂಡ ಒಂದು 30,000-35,000 ಜನ ಬಂದಿದ್ದಾರೆ. ಈಗ ಶುರು ಆಗಲಿದೆ ಸೆಕೆಂಡ್ ಸ್ಪೇಸ್ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಸಂಜೆ ಯಾರು ಬರ್ತಾರೆ ಅದು ಡಬಲ್ ಆಗುತ್ತೆ. ಅದು ಕೂಡ ರಾತ್ರಿ 10 ಗಂಟೆ ತನಕ ಇನ್ನೊಂದು 35,000-40,000 ಜನ ಬರೋ ಒಂದು ಸಾಧ್ಯತೆ ಇದೆ. ಸೊ ಎಲ್ಲ ಬರೋ ಭಕ್ತಾದಿಗಳಿಗೆ ಎಂಟ್ರಿಯಿಂದ ಎಕ್ಸಿಟ್ ತನಕ ಅದು ಅಂದರೆ ಸರ್ವದರ್ಶನ ಅಂದರೆ ಫ್ರೀ ಎಂಟ್ರಿ ಆಗ್ಬೋದು. ಶೀಘ್ರ ದರ್ಶನ ಅಂತ 200 ರೂಪೀಸ್ ಕೌಂಟ್ರ್ ಒಂದಿಟ್ಟು ತತ್ಮೂಲಕವಾಗಿ ಕೂಡ ಅರ್ಧ ಗಂಟೆಯಲ್ಲೇ ದರ್ಶನ ಒಂದು ವ್ಯವಸ್ಥೆ ಮಾಡಲಾಗಿದೆ TTD ಅಂತ ಹೇಳಿ. ಈ ಎಲ್ಲ ಸೌಕರ್ಯಗಳು ತಿರುಪತಿಯ ಚೇರ್ಮನ್ ಆಗ್ಬೋದು, TTD ಚೇರ್ಮನ್ರವರು ಆಗ್ಬೋದು, ಕಾರ್ಯನಿರ್ವಹಣಾಧಿಕಾರಿ ಆಗ್ಬೋದು, ಎಲ್ಲ ಉನ್ನತಾಧಿಕಾರಿಗಳ ಅವರ ಒಂದು ಆದೇಶದ ಪ್ರಕಾರ ಇಲ್ಲಿರುವಂತಹ ಅಧಿಕಾರಿಗಳೆಲ್ಲ ಕೂಡ ಅಂದರೆ ಒಂದು ಒಗ್ಗಟ್ಟಾಗಿ ಮಾಡಿ ಎಲ್ಲ ಸಕಲ ಸೌಕರ್ಯಗಳು ಮಾಡಿ ಭಕ್ತರ ಒಂದು ದೈವ ದರ್ಶನ ಆದಮೇಲೆ ಒಂದು ಆಧ್ಯಾತ್ಮಿಕ ಆನಂದವನ್ನು ಪಡೆದು ಹೋಗ್ತಿದ್ದಾರೆ. ಸರ್, ಎಷ್ಟು ಲಾಡು ವಿತರಣೆ ಮಾಡಿ ಸರ್ ಇವತ್ತು? ಲಾಡು ಬೆಳಗ್ಗೆ 20,000ನೇ ಬಂದಿದ್ದು ಇವತ್ತು, ಅಂದರೆ ಈ ವೈಕುಂಠ ಏಕಾದಶಿಗೆ. ಇದುವರೆಗೆ ಒಂದು 13,000 ಅಂದರೆ 13,000-14,000 ಆಗಿಬಿಟ್ಟಿದೆ. ಇನ್ನು ಸ್ವಲ್ಪ ಇವೆ, ಸಂಜೆಗೆ 6-7 ಗಂಟೆಗೆ ಅದು ಕೂಡ ಮುಗಿಯುತ್ತೆ. ಎಲ್ಲರೂ ನಿಜವಾಗಿ ಏನೋ ತಿರುಪತಿಯಲ್ಲಿ ನಡೆದುಬಿಟ್ಟಿದೆ ಏನೇನೋ ಅಂತ ಭಯ ಇದ್ದರು, ಬಟ್ ಇಲ್ಲಿಗೆ ಬಂದು ಅತ್ಯಂತ ಅಂದರೆ ಒಂದು ಹ್ಯಾಪಿ. ಅವ್ರಿಗೆ ಹೇಗೆ TTD ಅಂದ್ರೇನು ಒಂದು ಹ್ಯಾಪಿ, ಯಾಕೆಂದರೆ ಸ್ವಾಮಿ ದರ್ಶನ ನೋಡಿದ್ರೆ ಒಂದು ಹ್ಯಾಪಿ. ಅದಾದಮೇಲೆ ಕೆಳಗಡೆ ಅನ್ನಪ್ರಸಾದ ನಿರಂತರವಾಗಿ ಸ್ವೀಟ್ ಪೊಂಗಲ್ ಆಗ್ಬೋದು, ಖಾರ ಪೊಂಗಲ್ ಆಗ್ಬೋದು, TTD ದರ್ದ್ಯೋಧನ ಆಗ್ಬೋದು, ಮುಲ್ಹೋರ ಅಂತ ಅದು ಪುಲಿಹೋಗರೆ ಎಲ್ಲ ಕೂಡ ಕಂಟಿನ್ಯೂಸ್ಲಿ ಪ್ರತಿಯೊಬ್ಬ ಭಕ್ತರಿಗೆ TTD ಒಂದು ಅನ್ನಪ್ರಸಾದವನ್ನು ಕೊಡ್ತಾ ಇದ್ದಾರೆ. ಹಾಗೆ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಚಿಕ್ಕಲಾಡು ಒಂದು ಪ್ರಸಾದ ರೂಪ ಅದು ಕೊಡ್ತಾ ಇದ್ದೀವಿ. ಆಮೇಲೆ TTD ಲಡ್ಡು ಅಂದರೆ ತಿರುಪತಿಯಿಂದ ಬಂದಿರುವಂತಹ ಯಾವ ಲಡ್ಡು ಇದೆ ಅದನ್ನು ಸ್ವೀಕರಿಸಿ ತಿರುಪತಿಯಲ್ಲಿ ದರ್ಶನ ಮಾಡಿ ಹೇಗೆ ಆನಂದವನ್ನು ಪಡೀತಾರೋ ನಮ್ಮ ಬೆಂಗಳೂರವರು ಕೂಡ ನಿಜವಾಗಿ ಪುಣ್ಯಾತ್ಮನಂತ ನಾನು ಹೇಳ್ತೇನೆ. ಇಲ್ಲಿಗೆ ಬರೋರು ಬರದೇ ಇರೋರು ಎಲ್ಲರೂ ಕೂಡ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಎಲ್ಲರೂ ಕೂಡ ಈ ವರ್ಷ ಸುಭಿಕ್ಷವಾಗಿ ಕ್ಷೇಮವಾಗಿ ಅಷ್ಟೈಶ್ವರ್ಯಗಳು ಕೊಟ್ಟು ಶಾಂತಿಯುತವಾದ ಜೀವನವನ್ನು ಕೊಡಲಿ ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ಸ್ವಸ್ತಿ.